ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ಖಂಡಿತ ನೀವೆಲ್ಲರೂ ಆರಾಮಿರ್ತೀರಿ. ಇವತ್ತು ನಾನು ಮಾದಕನ ಜೀವನದ ಕಥೆನ ಕಂಟಿನ್ಯೂ ಮಾಡ್ತಿದ್ದೀನಿ. ನನಗೆ 2 ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದನ್ನ ಹೇಳಬೇಕಂತ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೀನಿ. ಒಂದು 2 ನಿಮಿಷ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಂದು ಇನ್ನೊಂದು ಅಪ್ಸರಾ ವ್ಲಾಗ್ ಅಂತೇಳಿ ಇನ್ನೊಂದು ಯೂಟ್ಯೂಬ್ ಚಾನಲನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ನಿಮಗೆ ಟೈಮ್ ಇದ್ದರೆ ಹೋಗಿ ಆ ಚಾನಲನ್ನು ಒಂದ್ಸರಿ ವಿಸಿಟ್ ಮಾಡಿ. ನನ್ನ ವೀಡಿಯೋಗಳನ್ನು ನಾನು ಅದರಲ್ಲಿ ಅಡುಗೆ ರೆಸಿಪಿನೆಲ್ಲ ಶೇರ್ ಮಾಡ್ತಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅದನ್ನು ಒಂದ್ಸಲ ನೋಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ನಂದು UK ಕಾಟನ್ ಅಂತ ಹೇಳಿ ಚಾನಲ್ ಶುರು ಮಾಡಿದ್ದೀನಿ. ಅದರಲ್ಲಿ ಮುತ್ತೈದೆಯ ಕಣ್ಣೀರು ಅಂತ ಹೇಳಿ ಒಂದು ಹೊಸ ಸ್ಟೋರಿನ ಮಾಡಿ ಹಾಕ್ತಿದ್ದೀನಿ. ದಯವಿಟ್ಟು ಅದನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಅದು 2 ಚಾನಲ್ ಲಿಂಕನ್ನು ನಾನು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತೀನಿ. ಇದಾಗಿದ್ದಿರಲಿ, ಇದೆಲ್ಲ ಒಂದು ಕಡೆಗಿರಲಿ. ಇನ್ನೊಂದು ಹೇಳಬೇಕು ನಾನು ಇಂಪಾರ್ಟೆಂಟಾಗಿ, ನಾನು 2 ದಿನದಿಂದ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಅದೇ ನಾನು ಈ 2 ಚಾನಲ್ಗೆ ನಾನು ವೀಡಿಯೋನ ರೆಡಿ ಮಾಡೋಕತ್ತಿದ್ದೆ. ಮತ್ತು ಸ್ಟೋರಿನ ಸ್ವಲ್ಪ ತಯಾರು ಮಾಡ್ಕೊಳ್ಳೋದು ಆಗ ಇನ್ನೊಂದು ಚಾನಲ್ಗೆ ಸ್ಟೋರಿನ ತಯಾರು ಮಾಡ್ಕೊಳಕ್ಕಂತಿದ್ದೆ. ಅದೊಂದು ಕಾರಣಕ್ಕೆ ಮತ್ತು ಬ್ಲಾಗ್ ನಂದು ಅದು ಒಂದು ಸ್ವಲ್ಪ ಕೆಲಸಗಳಿತ್ತು, ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಹಾಗಾಗಿ ನನಗೆ 2 ದಿನದಿಂದ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ನಿಜವಾಗ್ಲೂ ನಾನು ವೀಡಿಯೋ ಹಾಗೆ 2 ದಿನ 3 ದಿನ 4 ದಿನ ಒಂದು ವಾರ ಹಾಕಿಲ್ಲ ಅಂದರೂ ನೋ ಪ್ರಾಬ್ಲಮ್, ಏನು ಯಾರು ಹಾಕ್ರಿ ಏನು ಕೇಳಲ್ಲ ಅಂತ ನಾನು ನಿಜವಾಗ್ಲೂ ನನ್ನ ಮೈಂಡಲ್ಲಿ ನಾನು ಅದೇ ಸೆಟ್ ಮಾಡ್ಕೊಂಡಿದ್ದೆ. ಆದರೆ ನನಗೆ 2 ದಿನ ವೀಡಿಯೋ ಹಾಕೋದು ಬಿಟ್ಟಾಗ ನನಗೆ ಇಷ್ಟು ಕಮೆಂಟು ಮೆಸೇಜಸ್ ಹಾಕಿದ್ರು ಅಂದರೆ ನನಗೆ ಭಾಳ ಖುಷಿ ಆಯಿತು ನಿಜವಾಗ್ಲೂ. ಆಮೇಲೆ ಬಿಟ್ಟು ಈ ವಿಡಿಯೋನ ಮಾಡಿದೆ. ನಾನು ನಿಜವಾಗ್ಲೂ ಈ ವಿಡಿಯೋನ ನಾನು ಶುಕ್ರವಾರ ಮಧ್ಯಾಹ್ನನೇ ತಯಾರು ಮಾಡಿದೆ. ಆದರೆ ನಾನು ಇದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನೆಟ್ ನಂದು ಖಾಲಿ ಆಗಿತ್ತು. ಹಾಗಾಗಿ ಇದನ್ನು ಅಪ್ಲೋಡ್ ಮಾಡಲಿಲ್ಲ. ನಾನು ಇದನ್ನು ಶನಿವಾರ ಅಪ್ಲೋಡ್ ಮಾಡ್ತಿದ್ದೀನಿ. ನನಗೆ ಯಾರ್ಯಾರು ಕಮೆಂಟ್ ಹಾಕಿದ್ರು ಅಂದರೆ ಸುಮಾರು ಮಂದಿ ಹಾಕಿದ್ರು. ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿರೋರು ಅಂದರೆ ಸಂಗೀತಾ ಅನ್ನೋರು ಹಾಕಿದ್ರು. ಸಂಗೀತಾ ಅವರೇ, ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಕಮೆಂಟ್ಗೂ ರಿಪ್ಲೈ ಕೊಟ್ಟಿದ್ದೀನಿ. ಹೀಗೆ ತುಂಬ ಜನನೂ ಹಾಕಿದ್ರು. ಮತ್ತು ನಾನು ಭಾಳ ಹೆಚ್ಚಿಗೆ ಬಂದಿದ್ದೆ ನನಗೆ ಮೆಸೇಜಸ್ ಅಂದರೆ ಯೂಟ್ಯೂಬಲ್ಲಿಗಿನ್ನ ನನಗೆ ಪರ್ಸ್ನಲ್ ಆಗಿ ಬಂದು ನಂದು ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜಲ್ಲಿ ಬಂದು ನನ್ನ ಭಾಳ ಮಂದಿ ನನ್ನ ಚಾನಲ್ ಇದು ಫೀಡ್ಬ್ಯಾಕನ್ನು ಕೊಡ್ತಾರೆ. ಯಾಕೆ ಅವರೆಲ್ಲ ಯೂಟ್ಯೂಬಲ್ಲಿ ಬಂದು ಹಾಕೋದಿಲ್ವ ಐ ಡೋಂಟ್ ನೋ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ನನಗೆ ಹೆಚ್ಚು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಬಂದು ವಿಡಿಯೋ ಬಗ್ಗೆ ನನಗೆ ಕಮೆಂಟ್ಸನ್ನು ಹಾಕ್ತಾರೆ. ನನಗೆ ಖುಷಿ ಆಗುತ್ತೆ. ಎಲ್ಲಾದರೂ ಆಗಲಿ ನನಗೆ ಫೀಡ್ಬ್ಯಾಕ್ ಸಿಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಮತ್ತು ನನಗೆ 2 ದಿನ ವೀಡಿಯೋ ಹಾಕಲಿಲ್ಲದಕ್ಕೆ ನನಗೆ ಇನ್ಸ್ಟಾಗ್ರಾಮ್ಗೆ ಫೇಸ್ಬುಕ್ನಾಗ ಬಂದು ಯಾಕೆ ಹಾಕಿಲ್ರಿ ಅಕ್ಕ ನೀವು, ಯಾಕೆ ಹಾಕಿಲ್ರಿ ಅಂತ ಭಾಳ ಮಂದಿ ಕೇಳಾಕತ್ತಿದ್ರು. ಹಾಗಾಗಿ ನನಗೆ ಇಷ್ಟು ಖುಷಿ ಆಯಿತು ಅಂದರೆ, ನನ್ನ ಕಥೆನೂ ಇಷ್ಟು ಮಂದಿ ಮೆಚ್ಕೊಂಡಿದ್ದೇ ಇದ್ದಾರಲ್ಲ, ನೋಡ್ತಿದ್ದಾರಲ್ಲ ಅಂತ ಹೇಳಿ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನೋ ವರ್ಡ್, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ನನಗೆ ಇಷ್ಟು ಜನ ನನ್ನ ಸ್ಟೋರಿನ ಮೆಚ್ಕೋತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ನಾನು ಮಾಡಿರಲಿಲ್ಲ. ಯಾಕಂದರೆ ನನಗೆ ಸಬ್ಸ್ಕ್ರೈಬರ್ ಕಡಿಮೆ ಇರೋದ್ರಿಂದ ವ್ಯೂಸ್ ಹೋಗುತ್ತೆ ನನಗೆ, ಆದರೆ ಸಬ್ಸ್ಕ್ರೈಬರ್ ಕಡಿಮೆ ಇರೋದು. ನಾನು ಸಬ್ಸ್ಕ್ರೈಬರ್ ಕಡಿಮೆ ಇರೋದ್ರಿಂದ ನಾನು ಅಂತ ಅಂದ್ಕೊಂಡಿದ್ದೆ, ಬಿಡು ನನ್ನ ಕತೆ ಯಾರೂ ಮೆಚ್ಕೋತಿಲ್ಲ, ಏನೋ ಒಂದು ಹಾಕ್ತಿದ್ದೀನಿ, ಯಾವಾಗ ನನ್ನ ಚಾನಲನ್ನು ಮಂದಿ ಮೆಚ್ಕೋತಾರ ಅಂತ ನನಗೆ ಹೆಂಗೆ ಅನಿಸಿತ್ತು. ಏನು 2 ಡೇಸಲ್ಲಿ ನನಗೆ ಮೆಸೇಜ್ ಬಂತಲ್ಲ, ನಿಜವಾಗ್ಲೂ ನನಗೆ ಇನ್ನೂ ವೀಡಿಯೋನ ಮಾಡಬೇಕು ಅನ್ನೋದು ನನಗೆ ಹುಮ್ಮಸ್ಸು ಬಂತು. ನಾನು ಇದೇ ಕಾರಣಕ್ಕೆ ಎಲ್ಲರಿಗೂ ಹೇಳ್ತಿರ್ತೀವಿ, ನಿಮಗೆ ವಿಡಿಯೋ ಏನು ಅನಿಸಿದೆ ಅಂತ ನಮಗೆ ಕಮೆಂಟ್ ಹಾಕ್ರಿ ಅಂತ ಹೇಳ್ತೀನಿ. ಆದರೆ ಭಾಳ ಮಂದಿ ಬಂದು ನನಗೆ ಇನ್ಸ್ಟಾಗ್ರಾಮಲ್ಲೇ ಹಾಕ್ತಾರೆ. ಇರಲಿ, ಎಲ್ಲೋ ಒಂದು ಕಡೆಗೆ ಹಾಕ್ತಿದ್ದೀರಿ, ನನಗೆ ಹ್ಯಾಪಿ ಇದೆ, ಖುಷಿ ಇದೆ. ನೀವು ಫೇಸ್ಬುಕ್ಕಲ್ಲಿ ಬಂದಾದರೂ ನನಗೆ ಫೀಡ್ಬ್ಯಾಕನ್ನು ಕೊಡಿ, ಮತ್ತು ಇಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಾದರೂ ಕೊಡಿ, ನನಗೆ ಪರವಾಗಿಲ್ಲ. ನೀವು ಯೂಟ್ಯೂಬಲ್ಲೇ ಕಮೆಂಟೇ ಹಾಕಿ ಹೇಳಬೇಕು ಅಂತ ಏನೂ ಇಲ್ಲ, ಪರವಾಗಿಲ್ಲ. ನಂದು ಯೂಟ್ಯೂಬದು ಮತ್ತು ಇನ್ಸ್ಟಾಗ್ರಾಮದ ಲಿಂಕನ್ನು ಸಹ ನಾನು ನನ್ನ ಚಾನಲಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸಲ ನೋಡಿ ಚೆಕ್ ಮಾಡಿ. ಆಮೇಲೆ ನಂದು ಇನ್ನೂ 2 ಚಾನಲ್ ಏನಿದೆ ಅನ್ನೆಲ್ಲ ಅದನ್ನು ಕೂಡ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಖುಷಿ ಆಯಿತು ಎಲ್ಲರಿಗೂ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಮತ್ತು ವಿಡಿಯೋನ ನೋಡ್ತಿರೋರಿಗೆ, ಲೈಕ್ ಶೇರ್ ಕಮೆಂಟ್ ಮಾಡಿರೋರಿಗೆ, ಪ್ರತಿಯೊಬ್ಬರಿಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಭಾಳ ಮಂದಿ ನೋಡ್ತಿದ್ದಾರೆ. ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ, ಇದು ಮಾದಕನ ಜೀವನದ ಕತೆ ಕಂಟಿನ್ಯೂ ಆಗತ್ತೆ, ನೋಡ್ಕೊಂಡು ಬರ್ರಿ. ಓರಿ ಅಲ್ರಿ, ಒಂದು ಮುಂಜಾನಿಂದ ಎಲ್ಲಿ ಹೋಗಿರಿ? ಚಾ ಕುಡಿದು ಹೋದವ್ರು ನೋಡಿ, ಈಗ ಬರಾಕತ್ತೀರಿ. ಹೊಲದ ಕಡೆ ಹೋಗಿದ್ದೆ, ಒಂದಿಟ್ಟು ಕೆಲಸ ಇತ್ತು. ಅಲ್ಲ, ಅಟ್ಟ ದೌಡು ತಿಂದಂಗ ಉಣದಂಗ ಹರ್ಯಾಗ ಹೋಗೋದು ಏನು ಹರ್ಕತ್ತಿತ್ತು ಅದಕ್ಕೆ ಹೋಗಿದ್ದೆ. ಏನಿತ್ತು ಅಂತ ಕೇಳಾಕತ್ತೀನಿ.
ಲೇ ನಿನ್ನವನು ಇವತ್ತು ಅಪ್ಸರ ನೋಡಕ್ ಬರ್ತೇನೆ ಅಂದಿದ್ರಿಲ್ಲ. ಅಂದಿದ್ರು. ಅದಕ್ಕೆ ದೌಡ್ ಬಂದ್ರೇನ? ಅಲ್ಲೇ ಈ ಮಠ ತೆಲಿಗೆ ಈಗ ಹೊಳಿತ. ಹೊಳ್ಯಾಕೇನ ನೆನಪೈತಿ, ಆದ್ರೆ ನೀವು ಮುಂಜಾಲಿಂದ ಹೋಗಿದ್ರಿ ಅಲ್ಲ, ಎಲ್ಲಿ ಹೋಗಿದ್ದೀರಿ ಅನ್ಕೊಂಡೆ. ಅಲ್ಲಿ ಹೇಳ್ದಂಗೆ ಹೋಗಿರಲ್ಲ, ಅದೊಂದಿಟ್ಟು ಚಹಾ ಕುಡುದು ಹೇಳ್ಯಾರ ಹೋಗ್ಬೇಕಿಲ್ಲ. ಹೇಳೋಗೇನ ಹೊಲಕ್ಕೆ ಹೋಗ್ಬೇಕು ಅನ್ನೋದು ನನಗ ಗೊತ್ತಿರ್ಲಿಲ್ಲ. ಹಂಗ ಇಲ್ಲಿಂದ ಚಾ ಕುಡಿದ್ನ್ಯಾ, ಚಾ ಕುಡಿದು ಹಂಗ ಒಂದ್ ಈಟ ಅಡ್ಡಾಡ್ ಬರೋಣ ಅಂತೇಳಿ ಗೌಡ ಚಾದಂಗಡಿ ಕಡೆ ಹೋದೆ. ಅವನು ಹಾಡ ಅಲ್ಲಿ ಹೊಕ್ಕನಿ ಲಕ್ಷ್ಯ ಬಂದ್ಬಿಡ್ತು. ಅಯ್ಯಯ್ಯ, ಏನಾಗಿತ್ತು? ಏನಂದ್ರೆ ನಿನ್ನೆ ಅಲ್ಲಿ ಬತ್ ಹೊಲ್ದಾಗ ನಾ ಒಂದ್ ದಿವ್ಸ ಕುಡುಗೋಲು ಕೂಡ ಎಲ್ಲ ಅಲ್ಲೇ ಹೋಗೋದು ಬಂದ್ಬಿಟ್ಟೆ. ಕರೆಂಟಿನ ಮನ್ಯಾಗ ಇಟ್ಟು ಬರೋದ ಲಕ್ಷ್ಯ ಇಲ್ಲ. ಅಲ್ಲ ಮತ್ತೆ ಇವತ್ತು ಮಧ್ಯಾಹ್ನದ ಮ್ಯಾಗ ಹೋಗೋದಿತ್ತು ಬಿಡು. ಕರೆಂಟ್ ಮಧ್ಯಾಹ್ನದ ಮ್ಯಾಗ ಬರ್ತಾವ, ನೀರ್ ಹಚ್ಚಕ್ ಹೋಗೋದು ಮಧ್ಯಾಹ್ನದ ಮ್ಯಾಗ ಇತ್ತು. ಅವನು ಒಗದು ಬಂದಿದ್ದಕ್ಕೆ ಲಕ್ಷ್ಯ ಆಯ್ತು. ಅವನು ಹಡ ಯಾವನಾರ ಬಂದ್ರೆ ಎತ್ತಿರ್ತಾನೋ ಅನ್ಕೊಂಡು ಓಡಿ ಹೋದೆ. ಇದು ಯಾರು ತೊಗೊಂಡು ಹೋಗಿರ್ಲಿಲ್ಲ. ಮತ್ತ ಅವನು ಹೊಸ ಒಗದು ಮತ್ತ ಅಲ್ಲಿ ದನಗಳಿಗೆಲ್ಲ ಮೇವು ಹಾಕಿ ಈ ಕಡೆ ಬಂದೆ ನೋಡು. ಹಿಂಗ ನೀವು ಹಿಂಗ ಬರೀ ಹಿಂಗ ಒಟ್ಟೆ ಏನು ಒಂದ್ರ ಕುದುರ ಮ್ಯಾಗ ನಿಮ್ಗೆ ಜವಾಬ್ದಾರಿ ಅದರ ಲಕ್ಷ್ಯ ಇರೋದಿಲ್ಲ ನಿಮಗೆ. ಆತು ಬರ್ರಿ, ಜಳಕ ಮಾಡ್ಕೊ ಹೋಗ್ರಿ, ನಾಷ್ಟ ಮಾಡುವಂತ್ರಿ. ಭಾಳ ಹೊಟ್ಟಿಸ್ತೈತಿ, ಮೊದಲು ತಿಂತೇನೆ, ಈ ಕಡೆ ಜಳಕ ಮಾಡ್ತೀನಿ. ರೀ ಏನು ಹೊಲಸದಿರಿ, ಮೊದಲು ಜಳಕ ಮಾಡ್ರಿ, ಈ ಕಡೆ ತಿನ್ನುವಂತ್ರಿ. ಅಂದಂಗ ನೋಡಾಕ ಎಟ್ಟೋತಿ ಬರ್ತಾರಂತ್ರಿ. ಅಲ್ಲಿ ಜಳಕ ಮಾಡ್ದಂಗ ತಿಂದ್ರೆ ನಿನ್ನ ಇದ್ರಾಗ ಹೊಲಸನ ಅದ. ಯಪ್ಪ ಮರ್ರಿ, ಹ್ಯಾಂಗಾರ ತಿನ್ನು ಹೋಗ್ಲಿ, ಬೀಗ್ರ ಎಟ್ಟೋತಿ ಬರ್ತಾರಂತ ನೋಡಾಕ ಅದನ್ನ ಹೇಳು. ಹೇಳೋದ್ ಲಕ್ಷ್ಯ ಇಲ್ಲಿ ನೋಡೋದು, ಅವ್ರು ಏನೋ ಬರೋದಿಲ್ಲ ಅಂತ ಇವತ್ತು. ಯಾಕ್ರಿ ಕ್ಯಾನ್ಸಲ್ ಮಾಡ್ಕೊಂಡ್ರ ಹಂಗ? ಅವನು ಹಾಡ ಬರೀ ನೆಗೆಟಿವ್. ಏನ್ ನೆಗೆಟಿವ್ ರೀ? ಫೋಟೋ ನೆಗೆಟಿವ್ ಹೇಳಾಕತ್ತೀರೇನ? ಹಾಡ ನೆಗೆಟಿವ್ ಅಂದ್ರೆ ಆಗಲ್ಲಿ ಬರೀ ಚಲೋದ ವಿಚಾರ ಮಾಡೋದಿಲ್ಲ, ಅದನ್ನ ಹೇಳಾಕತ್ತೀನಿ. ಹಂಗೆ ಏನಾತ್ರಿ? ಬರೋದಿಲ್ಲ ಅಂದ್ರೆ ಇವತ್ತು ಬರೋದಿಲ್ಲ, ನಾಳೆಗೆ ಬರ್ತಾರ. ಆ ಹುಡುಗೇನ ಆಫೀಸ್ನಾಗ ಸುಟ್ಟಿ ಕೊಟ್ಟಿಲ್ಲ ಅಂತ ಇವತ್ತು. ಅದಕ್ಕೇನ ನಾಳೆ ಐತಾರ ಸುಟ್ಟಿ ಇರ್ತೈತೆ ಅಂತ, ಅದಕ್ಕೆ ಐತಾರ ದಿನ ಬರ್ತಾರಂತ ನೋಡಾಕ. ಅದೇ ಅಂತ ಆಫೀಸ್ ಅಲ್ಲ, ಹೆಣ್ಣು ನೋಡಕ್ ಹೋಗೋದ ಅಂದ್ರೂ ಸುಟ್ಟಿ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಇನ್ನೆಂತ ಅದಕ್ಕೆ ಸುಟ್ಟಿ ಕೊಡ್ತಾರಂತೆ. ಅದೇ ಅಂತ ಆಫೀಸ ಸುಡ್ಲಿ? ಹೋಗಿ ಕೇಳ್ಕೊಂಡು ಬರ್ಲಿ ನೀಗ ಸದ್ದ. ಎಲ್ಲಿಗೆ ಹೊಂಟಿರಿ? ಏನ್ ಕೇಳ್ಕೊಂಡ್ ಬರ್ತೀರಿ? ಅದೇ ಎಂತ ಆಫೀಸ್ ಇದೆ ಸುಡ್ಲಿ ಅಂದೆಲ್ಲ, ಕೇಳ್ಕೊಂಡು ಬರ್ತೀನಿ. ಆಮೇಲೆ ಹೋಗಿ ಸುಟ್ಟು ಬರುವಂತಿ ಇಂಥದ್ದು ಮಾತಾಡ್ತೀರಿ ನೋಡು. ಆಯ್ತು ಬಿಡು, ಚಲೋ ಆಯ್ತು. ಇವತ್ತು ಬರ್ಲಿಲ್ಲದನು. ನಾನು ದಾನಮ್ಮಕ್ಕರ ಮನೆಗೆ ಹೋಗಿ ಒಟ್ಟು ಖರ್ಚಿಕಾಯಿ ಮಾಡೋದಿತ್ತು, ಬಾ ಅಂದಿದ್ಲು. ನಾ ಸಂಜಿನ ಮಾಡೋನು ಅಂದಿದ್ದೆ. ಮತ್ತು ಇವ್ರು ಬರಂಗಿಲ್ಲ, ಇವ್ರು ಅಂದ್ರೆ ಈಗ ಹೋಗಿ ನಾ ಮಾಡಿ ಬರ್ತೀನಿ ತೋರಿ. ದಾನಮ್ಮಕ್ಕರ ಮನೆ ಕಡೆ ಹೋಗ್ತೀನಿ ಕಟ್. ಎಲ್ಲರೂ ಹೋಗು, ಇಂಥ ಹೆಂಗಸರು ವಿಚಾರ ನನ್ನ ಮುಂದೆ ಹೇಳ್ಬೇಡ. ನೀವು ಗಂಡಸರು ವಿಚಾರ ಇನ್ನು ಮೇಲೆ ನನ್ನ ಮುಂದೆ ಹೇಳಬೇಡ್ರಿ. ಹೇಳಕ್ ನೀ ಯಾವತ್ತು ಕೇಳಿಸ್ಕೊಂಡಿತ್ತು? ಏನ ಅಂದ್ರಿ? ಏನಿಲ್ಲ, ನೀರು ತೋಡ್ ನಡಿ, ಜಳಕ ಮಾಡ್ತೀನಿ. ಈ ಹೆಣ್ಮಕ್ಳು ಬಾಯಿಂದ ತಪ್ಪಿಸ್ಕೊಂಡ್ರೆ 7 ಸಮುದ್ರ ದಾಟಿ ಬಂದಂಗೆ ಆಕತ್ ನಾವು. ಅಲ್ಲ, ಇವ್ರು ನೋಡಕ್ ಬರೋದು ಖಾತ್ರಿ ಐತೆ ಇಲ್ಲ? ಬಾಳ ವಿಚಾರ ಮಾಡ್ಬೇಡ, ಬಾ, ನಾಳೆ ಬರ್ತಾರಂತವ್ರು. ನಾ ಮನಸ್ನಾಗ ಅನ್ಕೊಳ್ಳೋದು ಇವ್ರಿಗೆ ಹೆಂಗೆ ಗೊತ್ತಾಯ್ತು? ಬಂದೇನ? ಬಂದೆ. ಯಾವ ಸರ್ ಒಟ್ಟು ಚಾಕಿಡ. ಸ್ವಲ್ಪ ಸಮಯದ ನಂತರ ಮರಿ ನಾ ಹೊಲಕ್ಕೆ ಹೋಗ್ಬರ್ತಿತ್ತು. ಅಯ್ಯ, ಒಬ್ರು ಹೋಗ್ತೀರಿ? ಇಲ್ಲ, ಒಂದು 4 ಹೆಣ್ಣಾಳನ್ನ ಹಿಂದೆ ಮುಂದೆ ಹಾಕೊಂಡು ಹೋಗ್ತೀನಿ. ಏನ್ರಿ ಹಂಗಂತೀರಿ? ಮತ್ತೆ ಇನ್ನ ಹೋಗ್ಬೇಕು, ಒಬ್ಬನ ಹೋಗದೆ. ಅಲ್ಲ, ಮತ್ತೆ ಮಹೇಶಾಗ ಏನೋ ಸಾಲಿ ಸುಟ್ಟಿ ಕೊಟ್ಟಾರ, ಏನೋ ಅಭ್ಯಾಸ ಮಾಡ್ರಿ ಅಂತಂದು. ಅವೇನು ಅಭ್ಯಾಸ ಮಾಡವಲ್ಲ ಮನ್ಯಾಗ. ಆ ಮೊಬೈಲ್ ಹಿಡ್ಕೊಂಡು ತೀಡ್ ಹೊಡಿ ಹಾಕತ್ತಿರ್ತಾನ. ಮತ್ತು ಅವ್ನು ಕರ್ಕೊಂಡಾರ ಹೋಗ್ರಿ ಅಲ್ಲಿ ಒಟ್ಟು ಬದುಕು ಬಾಳ್ಯಾರ ಹಾಕೋ. ಮತ್ತು ನಾ ಹೇಳಿದ್ರೆ ಬರೋದಿಲ್ವಾ, ನೀನ ಹೇಳಿ ಕಳಿಸು. ಯಾಕೆ ಬರೋದಿಲ್ಲ? ಏ ಮಹೇಶ ಏನು ಬೇ? ಏನು ಮಾಡಕತ್ತಿ ಈಗ? ಯಾಕೆ? ಭಾಳ ಶಾಣೆ ಆಗಿನಿ. ಪ್ರಶ್ನೆ ಕೇಳೋದು, ಉತ್ತರ ಕೊಡೋದು ನಿನಗೆ ಜೈಮಾನದಲ್ಲೇ ಇಲ್ಲ. ನಿನಗೆ ನಾ ಏನು ಕೇಳೇನಿ ಅಟ್ಟ ಹೇಳಬೇಕು. ನಾ ಏನು ಕೇಳಿದೆ? ಏನು ಕೇಳಿದೆ? ಹೋಗ್ಲಿ ಬಿಡು ಮಾದಿ. ರೈ ಸುಮ್ಮನೆ ನೀವು. ಏನು ಕೇಳಿದ್ನಲ್ಲ? ಏನು ಮಾಡಾಕತ್ತಿ ಅಂದೆ. ಅದಕ್ಕೆ ನೀ ಏನು ಹೇಳಬೇಕು? ಏನು ಮಾಡಾಕುಂತಿಲ್ಲ, ಮೊಬೈಲ್ ನೋಡಾಕತ್ತಿದ್ದೆ. ಮತ್ತೆ ನಾನು ಇದ ಉತ್ತರನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಏನು ಹೆಸಪೇಟ ಮಾದಿ? ಏನದ ಅಂದ್ರೆ ಈಗ ಹೇಳೋದಿಲ್ಲ. ಏನು ಈಗ ಹೇಳಿದೆ ರೀ? ಯವ್ವ, ಅದು ಎಸ್ಪೆಕ್ಟ್ ಅಲ್ಲ, ಎಸ್ಪೆಕ್ಟ್. ಬಂದು ನೋಡಪ್ಪ ಸರ್, ನನಗೆ ಪಾಠ ಮಾಡಕ್ಕೆ ಬಂದ್ಬಿಡ್ತಾನೆ ಒಂದ ಸಲ. ನನಗೂ ಬರ್ತೈತಿ ಅದೇ. ನಾ ಕಲ್ತಿಲ್ಲ ಅಂತ ನೀ ಏನು ಬಂದು ನನಗೆ ತಿಳಿಸಿ ಹೇಳೋ ಅವಶ್ಯಕತೆ ಇಲ್ಲ. ನೀ ಕಲ್ಕೋ ಮೊದಲು, ನೀವು ಅಗಾತಿಗೆ ಓದು. ಹೌದು, ಓದಂತ ಸಾಲಿ ಸುಟ್ಟಿ ಕೊಟ್ಟೈತಿ, ನೀ ಏನು ಮಾಡಕತ್ತಿ? ಅದನ್ನು ಹೊಡಿ ಹಾಕತ್ತೇಳಿ ಯಾವ ನೋಡಿ 24 ತಾಸು ಮೊಬೈಲು ತಿಕ್ಕಿ ಇಡ್ತಿ. ಅದನ್ನು ಒಂದು ಬಾಳೆದ, ಒಂದು ಬದುಕಿಂದ, ಒಂದು ಆಗೋದ ಹೋಗೋದ ಏನೈತೆ ಅದರಿಂದ ಆಗೋದು ಹೋಗೋದು ಏನಿಲ್ಲ. ನಡಿ, ಇವತ್ತು ನಿಮ್ಮ ಅಪ್ಪನ ಕುಟ್ಟ ಹೊಲಕ್ಕೆ ನಡಿ, ನೀ ಮನೆಯಾಗಿರಬೇಡ. ನಂದೀಗ ಕಮೆಂಟ್ ಸ್ಟಡಿ ಹೊಂಟೇನಿ ನಮ್ಮ ದೋಸ್ತರ ಮನೆಗೆ. ನನಗೆ
ಬರ್ತೈತಿ ತಗೋ. ನೀ ಏನು ಟೆಡಿ ಮಾಡಕ್ಕೆ ಹೋಗಿ ಅನ್ನೋದು ನನಗೆ ಬರ್ತೈತಿ. ನೀನು ಈ ಟೆಡಿ ಗಿಡಿ ಎಲ್ಲ ನನ್ನ ಮುಂದೆ ಇಟ್ಕೋಬೇಡ. ಸೀದಾ ಈಗ ನಿಮ್ಮ ಅಪ್ಪನ ಕುಟ್ಟಾಗ ನೀ ಏನು ಓದಿ ಬಕ್ಕ ಬರಲಿ ಬಿಡೋದು ಅಟ್ರಲ್ಲೇ ಐತಿ. ನೀ ಏನು ಎಲ್ಲಿ ಕೂತು ಓದವನಲ್ಲ ನೀನು. ಇಲ್ಲಿನೂ ತೀಡದ ಅಲ್ಲಿನೂ ಹೋಗಿ ತಿಕ್ಕದ ನೀ ಮೊಬೈಲು. ನನಗೆ ಬರ್ತಿದ್ದಿದ್ದೈತಿ. ಸೀದಾ ನಡಿ ಹೊಲಕ್ಕೆ. ಹೋಗ್ಲಿ ಬಿಡು ಮಾದಿ, ಅವ್ನು ಏನೋ ಅಭ್ಯಾಸ ಮಾಡ್ತಾನೆ ಏನಾಗುತ್ತೆ, ನಾ ಮಾಡ್ಕೊಳ್ಳಿ. ರೀ ಸುಮ್ಮನೆ ರೀ, ನಾ ಏನಾರ ಹೇಳೋ ಮುಂದೆ ನೀವು ಬಂದ ಅಡ್ಡ ಏನಾರ ಬಾಯಿ ಇಟ್ರೆ ಅಂದ್ರೆ ಮತ್ತೆ ಸುಮ್ಮಿರೋದಿಲ್ಲ. ಇವತ್ತಾಯಿ ಏನಾದ್ರು ಮಾಡ್ಕೊ. ನಾಷ್ಟ ಮಾಡಿದಿಲ್ಲ ಈಗ? ಯಾಕೆ? ಮತ್ ಯಾಕೆ ಕೆರು ತಗೊಳ್ಳಿನ? ಕೇಳದಟ್ಟ ಹೇಳತ್ ಹೇಳೇನಿಲ್ಲ. ತಿಂದೇನೆ. ಹಂಡಂಗ ಹೇಳ್ತೀನಿ ನಡಿ ಅಂದೆ. ನೀ ಏನು ಇಲ್ಲಿದ್ದು ಮಾಡೋದು ಅಟ್ರಲ್ಲ ಐತಿ, ನೀ ಏನು ಇಲ್ಲಿದ್ದು ಓದೋದು ಅಟ್ರಲ್ಲ ಐತಿ. ನನಗೆ ಬರ್ತಿದ್ದಿದ್ದೈತಿ. ಆ ಮೊಬೈಲ್ ಮನೆ ಆಗ್ಬಾರ್ದು. ನೀವು ಹೊಲಕ್ಕೆ ಹೋಗಿ. ನನಗೆ ಬರ್ತೈತಿ. ನೀವು ಹೊಲಕ್ಕೆ ಹೋದ್ರೆ ಏನಾರು ಕೆಲಸ ಮಾಡೋದಿಲ್ಲ. ಮೊಬೈಲ್ ಇತ್ತಂದ್ರೆ ಅಲ್ಲಿ ಹೋಗಿ ಮೊಬೈಲ್ ತಿಕ್ಕವನ ನೀನು. ಮೊಬೈಲ್ ಮನೆ ಆಗ್ಬಾರ್ದು, ಹೋಗ್ಬೇಕು ನೀ. ಇಲ್ಲೇ ಮಾದಿ, ಮಕ್ಕಳಿಗಟ್ಟಿಗೆ ನಾವು ರಿಕ್ಕು ಮಾಡಬಾರ್ದ್ರಿ. ಸೋಮನೆ ಇರ್ರಿ ನೀವ. ಈಗ ಹೋಗೋಣ ಇಲ್ಲಿ ಹೊಲಕ್ಕೆ. ಬರೀ ನನಗೆ ಹೊಲಕ್ಕೆ ಹೋಗಂತಿದಿ. ಅಕ್ಕಗೆ ಒಟ್ಟ ಹೊಲಕ್ಕೆ ಕಳ್ಸೋಂಗಿಲ್ಲ. ನಾನು ಹೋಗೋಕು ಅಲ್ಲ, ನಾನು ಬೋಲ್ಕ್ ಹೋಗ್ಬೇಕು. ಆಕಿದು ಓದೋದೆಲ್ಲ ಮುಗದೈತಿ. ಆಕಿದೆ ಗಂಡನ ಮನೆಗೆ ಮದುವೆ ಮಾಡಿ ಕಳ್ಸಾಕತ್ತೀವಿ. ಅದಕ್ಕೆ ಆಕಿನ ಹೊಲಕ್ಕೆ ಕಳಿಸೋದಿಲ್ಲ. ನಿನಗೂ ಮದುವೆ ಮಾಡಿ ಹೆಂಡತಿ ಮನೆಗೆ ಕಳಿಸ್ಬೇಕನ? ಹೊಕ್ಕಿಯನ? ನಿನ್ನ ಹಂಗಾರೆ ಹೊಲಕ್ಕೆ ಕಳಿಸೋದಿಲ್ಲ ನೋಡು. ಯಾರು ಮದುವೆ ಮಾಡ್ಕೊಂಡು ಹೆಂಡತಿ ಮನೆಗೆ ಗಂಡಸೂರು ಕರಿವೆ? ಏನು ಮಾತಾಡ್ತೀವಿ ನೀ? ಈ ಹೆಣ್ಣೆ ಗುಂಡರಂಗ ಈ ಆಳಾರಂಗ ದನಿ ಮಾಡಿ ಮಾತಾಡಕತ್ತ ಬಿಡ್ತಾನೆ ನೋಡು. ಮತ್ತೆ ಇದಕ್ಕೆಲ್ಲ ಹೆಂಗೆ ರೂಲ್ಸು ಕಾನೂನು ಗೊತ್ತದಾವ ನಿನಗೆ? ಇದು ಹೊಲಕ್ಕೆ ಹೋಗಿ ಕೆಲಸ ಮಾಡಕ್ಕೆ, ಬಾಳೆ ಬದುಕು ಮಾಡಕ್ಕೆ ನಿನಗೆ ಕಾನೂನು ಗೊತ್ತಿಲ್ಲ ನಿನಗೆ. ಮಾದಿ ಏನು ಮಾದಿ, ಒಂದು ಸ್ಮಾಲ್ ಕರೆಕ್ಷನ್ ರೀ. ಏನು ಕರೆಸೇನು? ಅದೇ ಈ ಕಾನೂನು ರೂಲ್ಸು ಎರಡು ಒಂದಲ್ಲಿ. ನಂಗೂ ಬರ್ತೈತಿ, ಸುಮ್ಮನಿಂದ್ರಿ. ಹಂಗಾರೆ ನೀ ಲಗ್ನ ಮಾಡ್ಕೊಂಡು ಹೋಗ್ಬಿಡು. ಆಕಿನ ಇಲ್ಲೇ ಇಟ್ಕೋತೀವಿ, ಆಕಿನ ಹೊಲಕ್ಕೆ ಕಳಿಸ್ತೀವಿ. ಏನು ಮಾಡ್ತಿ? ಇರ್ಲಿ ಬಿಡು, ನಾನು ಹೊಲಕ್ಕೆ ಹೋಗ್ತೇನೆ. ಆದ್ರೂ ನಾ ಮೊಬೈಲ್ ತೊಗೊಂಡು ಹೋಗವ. ಇಲ್ಲಿ ಪಾಪ ಹೋಲಿ ಬಿಡ್ಲಿ, ಮೊಬೈಲ್ ತೊಗೊಂಡು ಹೋಗ್ತೈತೆ ಅಂತ. ನಿಮ್ಮಿಂದನ ಅರ್ಧ ಹಾಳಾಗೆ ನಾವು. ಆತು ತೊಗೊಂಡೋಗು. ಮೊಬೈಲ್ ಬಾ ತಿಕ್ಕೊಂಡು ಕುಂದ್ರಬೇಡ ಅಲ್ಲಿ. ಒಂದಿಟ್ಟು ಬದುಕು ಬಾಳೆ ಕಡೆ ಲಕ್ಷ್ಯ ಕೊಡು. ನಿನಗಂತೂ ತಲೆಗೆ ಅಕ್ಷರ ಹತ್ತೋದು ಅಟ್ರಲ್ಲೇ ಐತಿ. ಹೊಲದ ಕೆಲಸನಾರ ಕಲ್ಕೋ. ನಾಳೆ 4 ಮಂದಿಗೆ ಅನ್ನಾರ ಹಾಕೊಂಡ್ ಹಾಕಿ ನಿನ್ನ ಹೊಟ್ಟೆಯಾರ ತುಂಬಿಸ್ಕೊತಿ. ಮೊಬೈಲ್ ಹಿಡಿದ್ರೆ ಏನೂ ಆಗುದಿಲ್ಲ. ಆಯ್ತು ಬಿಡು, ಅವ್ನಿಗೆ ಅರ್ಥ ಆಗೈತಿ. ಮಹೇಶ ಬಾ ಆಗ್ಲಿ ಬಂದೆ. ನಿಮ್ಮ ಒಟ್ಟು ಹೋದ್ರೆ ಹಾಕತ್ತಾಳ, ಸುಮ್ಮನೆ ಬಂದ್ಬಿಡ್ಬೇಕು. ಭಾಳ ನಿಂದಿರ್ಬಾರ್ದು. ಆಕೆ ಇನ್ನೂ ಹೆಚ್ಚು ಮಾಡ್ತಾಳ ಓದಿರೋದಿಲ್ಲ ಅಂದ್ರು. ನೋಡಿ. ಬಾ ಬಾ ಆಯ್ತು ಮದಿ ಬರ್ತೀವಿ. ನೀವು ನಿಂಗೆ ಚಲೋದಕ್ಕೆ ಹಂಗೆ ಹೇಳ್ತಾಡ್ಲಿ. ಬಾ ಹೋಗೋಣ ಬಾ. ಒಂದು ಮಧ್ಯಾಹ್ನದವರೆಗೂ ಕೆಲಸ ಮಾಡೋನು. ಟಿಕೆಟ್ ನೀವು ಒಂದಿಟ್ಟು ಮೊಬೈಲ್ ನೋಡತ್ತಿ, ನಾ ಅಡ್ಡ ಹಾಕ್ತೀನಿ. ಕೆಲಸ ಏನು ಭಾಳ ಇಲ್ಲ ಬಾ ಹೊಲ್ದಾಗ. ಹೊರಗೆ ಅಟ್ಟೋದ್ರಾಗ ಸಾಕಾಕತ್ ನೋಡ್ರಿ. ಅದಕ್ಕೆ ಏನು ಹೊರಗೆ ಅಟ್ಟೋದ್ರಾಗ ಸಾಕಾಕತ್ತೈತೆ ಅನ್ಕೊಂಡಿರೇನು? ಅಲ್ಲ, ನೀವು ಹೇಳ್ರಿ. ನಾವು ಲಗ್ನ ಆಗಿ ಬಂದಾಗಿಂದಾನು ಈ ಗಂಡನ ಮನ್ಯಾಗ ನಾವು ಜಲಮುಖಿ ಅಂದಾರ ನೆಮ್ಮದಿ ಇರ್ತೈತೇನ? ನೀವೇ ಹೇಳ್ರಿ, ನೋಡೋರು ಹೇಳ್ರಿ ಒಂದಿಟ್ಟು. ಅಲ್ಲ ಹೇಳ್ತೇನೆ ನೋಡ್ರಿ. ಲಗ್ನ ಆಗಿ ಬರ್ತೀವಿ, ಅವಾಗ ಅತ್ತಿ ನಾದ್ನಿ ಗಂಡಗ ಇವ್ರಿಗೋಸ್ರಿಗೂ ಮಾಡಿ ಹಾಕ್ಬೇಕು. ಅವ್ರದ್ದೆಲ್ಲ ಮುಗೀತು ಅನ್ನೋಟತ್ತಿಗೆ 1-2 ಮಕ್ಳು ಹಾಕೋ. ಮತ್ತು ಮುಂಜಾನೆ ದುಡು 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 ಹೇಳೋದು. ಇವಕ್ಕೆ ಸಾಲಿಗೆ 8 ಗಂಟೆಗೆ ಇರ್ತೈತಿ. ಅವ ದುಡು 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 ದಡ 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 ಅಂತ ದಡ್ಕೊಂಡು ಬಡಬಡ್ಕೊಂಡು ಇವಕ್ಕೆ ಸಾಲಿಗೆ ನಾಷ್ಟ ಅಂತ, ಡಬ್ಬಿ ಅಂತ, ಊಟ ಅಂತ, ಇವಕ್ಕೆ ಸಾಲಿ ಯೂನಿಫಾರ್ಮ್ ಹಾಕೋದಂತ, ಬೂಟ್ ಹಾಕೋದಂತ ಅಟ್ಟ ಮ್ಯಾಡಿ ಇವ್ರನ್ನ ಬಸ್ ಏರಿಸಿ ಬರೋಟತ್ತಿಗೆ ಹುಸ್ ಅನ್ನಿಸ್ತೈತಿ. ಅಟ್ಟು ಮುಗಿಸೋಣ ಅನ್ನೋಟತ್ತಿಗೆ ಮತ್ತೆ ಮಧ್ಯಾಹ್ನದ ಉಣ್ಣ ಹೊತ್ತಕತ್ತೆ ಯವ್ವ. ಮತ್ತೆ ಎಲ್ಲರಿಗೂ ಉಣ್ಣ ನೆಡು, ಬಾಂಡೆ ತಿಕ್ಕು, ಮತ್ತು ಒಂದಿಟ್ಟು ಹುಸ್ ಅನ್ನಂಗಿಲ್ಲ. ಮತ್ತು ಸಂಜೆ ಕೆಲಸ ಚಾಲು ಹೋಗತಿ. ಬಾಂಡೆ ಬೆಳಗು, ದೇವ್ರ ದೀಪ ಹಚ್ಚು, ಮತ್ತು ಸಂಜೆ ಅಡುಗೆ ಮಾಡು, ಮತ್ತು ಇವ್ರಿಗೆ ತೋಡು, ಮತ್ತು ಬಾಂಡೆ ತಿಕ್ಕು, ಮತ್ತು ಹಾಸಿಗೆ ಹಾಕು. ಏನ್ರಿಪ್ಪ ಜಲಮನ ಸಾಕಾಗೈತೆ ನೋಡ್ರಿ. ಇವು ಎಲ್ಲ ದೊಡ್ಡವಾದವು ಅನ್ನೋಟತ್ತಿಗೆ ಇವ್ರನ್ನ ಈಗ ಹೊಲಕ್ಕೆ ಹೋಗು, ಕೆಲ್ಸಕ್ಕೆ ಹೋಗು ಅಂತ ಅಟ್ಟಾದ್ರಾಗ ನನಗೆ ಹುಷ್ ಅನಿಸ್ಬಿಟ್ಟೈತೆ ನೋಡ್ರಿ. ಅಲ್ರಿ ಹೆಣ್ಣಿನ ಜಲಮ ಎಂದರ ನೆಮ್ಮದಿ ಇರ್ತೈತೆ ರೀಪ್ಪ. ಖರೇನ ರೀ, ಸಾಕಾಗೈತೆ ನೋಡ್ರಿ ನನಗರ. ನಿಮಗೂ ಹಂಗೆ ಆಗೈತೇನ್ರಿ? ಆಗಿರ್ತೈತಿ ಬಿಡ್ರಿ. ಹೆಣ್ಮಕ್ಳಂದ್ರೆ ಎಲ್ಲರಿಗೂ ಒಂದೇ ನಮ್ಮನಿ. 2 ಮಂದಿ ಬಾಳೆ ಇದ್ರೂ ಹಂಗೆ ಇರ್ತೈತಿ. 10 ಮಂದಿ ಇದ್ದಿದ್ದು ಮನೆ ಬಾಳೆ ಆದರೂ ಹಂಗೆ ಇರ್ತೈತಿ. ಈ 2 ಮಂದಿ ಇರೋದು ಬೇಸಿರಿ, 10 ಮಂದಿ ಇರೋದೈತೆ ನೋಡ್ರಿ, ಇದು ತೀರಾ ಹೇಸಿರಿ. ಏನು ಮಾಡೋಣ್ರಿ? ಗೌರ್ಮೆಂಟ್ ರೊಕ್ಕ ಕೊಟ್ಟಾರು, ಮನೆಗೆಲ್ಲ ಮಷಿನ್ ತಂದು ಹಾಕೋಬೇಕು ಅಂತ ಅನ್ಕೊಂಡೆ. ಆದ್ರೆ ಮನ್ಯಾಗ ನಮ್ಮ ಗಂಡು ಬಿಡ್ಬೇಕಲ್ರಿ. ಮತ್ತು ದಪ್ಪದೇನು ನೋಡ್ರಿ, ಬರೀ ಮನೆ ಕೆಲಸ ಮಾಡು ಮೈ ಕರಗ್ತೈತಿ, ಮನೆ ಕೆಲಸ ಮಾಡು ಮೈ ಕರಗ್ತೈತಿ ಅಂತಾನ್ರಿ. ಏನು ಬಿಡ್ರಿ, ಎಟ್ಟು ಮಾಡಿದ್ರೇನು, ಆದರೂ ನಂದೇನು 1 ಇಂಚು ಕರಗಿಲ್ಲ ಮೈ. ಅಯ್ಯ ಬಿಡ್ರಿ, ನಂದೇನು ಕೇಳ್ತೀರಿ? ನಾನು ಒಟ್ಟು ಹೋಗಿ ದಾನಮ್ಮಕ್ಕರ ಮನ್ಯಾಗ ಕರ್ಚಿಕಾಯಿ ಮಾಡಿ ಬರ್ತೀನಿ. ಮತ್ತೆ ಸಿಗ್ತೇನೆ ತೋರಿ. ಅಪ್ಸರಾ, ಹಾಂ ಬಾಯಿಲಿ. ಏನು ಬೈ? ಅಯ್ಯ ಭಾರಿ ಯಾಕೆ ಹಂಗೆ ಮಾಡ್ಕೊಂಡು ಕಣ್ಣು ಯಾಕಂಗೆ ಬಾತ ಬೆಟ್ಟೆಗವು? ಅತ್ತಿ ಅನ ರಾತ್ರಿ ಬೇತಾನ? ಇಲ್ಲ ಅತ್ತಿಲ್ ಬೈ. ಯಾಕ ಮತ್ತೆ ಯಾಕಂಗ ಕಣ ಬರ್ತಾವವು? ನೀನು ಮೊಬೈಲ್ ನೋಡ್ತೀಯಲ್ಲ, ಅದಕ್ಕೆ ಕಣ ಬರ್ತಾವವು.
ಅದು ಬಿಡುವೆ, ನಾನು ಎದಕ್ಕೆ ಕರೆದಿದ್ದು ಹೇಳು. ನಾನೊಂದಿಟ್ಟು ದಾನ ಮಕ್ಕಳ ಮನೆ ಕಡೆ ಹೋಗಿ ಬರ್ತೀನಿ. ಅವ್ರ ಮನ್ಯಾಗ ಖರ್ಚಿಕೆ ಮಾಡೋದೈತಿ. ಒಬ್ಬಾಕೆ ಇರ್ತೀಯ, ನನ್ನ ಕುಟಾಗ ಬರ್ತೀಯ? ನೀವು ಹೋಗಿ ಬಾ, ನಾ ಒಬ್ಬಾಕೆ ಇರ್ತೀನಿ ಮನ್ಯಾಗ. ಮನೆ ಕಡೆ ಹುಷಾರಂಗಾರ. ನಾನು ಈ ಕಟ್ಟೆ ಶಿಲ್ಪಾನ್ ಕಳಿಸ್ತೀನಿ ನಿನ್ನ ಜೊತೆಗೆ ಇರಾಕ. ಆತು, ಕಳಿಸುವಂತೆ. ಆತು ಬಿಡು, ನಾ ಇರ್ತೀನಿ. ಮತ್ತೆ 2 ಸಲ ಬಿಟ್ಟು ಹೋಗ್ಯಲ್ಲ, ಅದೇನಿಲ್ಲ, ಹಂಗ ಇರ್ತೀನಿ. ಇರುವಂತಿ. ಅದ್ಯಾಕೆ ಹಂಗೆ ಮಾರಿ ಹಂಗೆ ಹುರುಗಲ್ ಲಂಚನಂಗೆ ಮಾಡ್ಕೊಂಡಿದಿ? ಚಂದಾಗಿ ಇಟ್ಕೋ, ಇರೋದೊಂದು ಮಾರಿ ಐತಿ. ಹಂಗೇನಿಲ್ಲ, ಹುರದ ಮಾರಿ ಹಂಗೈತಿ. ಗೊತ್ತೈತಿ, ನಿಮ್ಮ ಅಪ್ಪನ ಐತಲ್ಲ, ನಿಮ್ಮ ಅಪ್ಪನಂಗನ ಮಾರಿ ಬಡ್ದೈತಿ ನಿಂದು. ಅದ್ರದ್ದು ಅದೇ, ನಿಂದು ಅದೇ. ಆತು ತಗದಿಯಲ್ಲ ಮತ್ತೆ ಅವನು. ಮತ್ತೆ ಹಂಗೆ ಇರ್ತೈತಿ. ಎದಕ್ಕೆ ಬಿ ಎಲ್ಲದಕ್ಕೂ ಒದರ್ತಿ? ನಾ ಏನು ಮಾಡಿದ್ರು ಒದರ್ತೀನಿ ನಿಮಗೆ, ಒದರ್ದಂಗೆ ಕೇಳ್ತೈತಿ ನಿಮಗೆ. ಆತು ಬಿಡು. ಅಂದಂಗೆ ಮತ್ತೆ ಇವತ್ತು ನೋಡಕ್ಕೆ ಯಾರೋ ಬರ್ತಾರೇನೋ ಅಂದಿದ್ದಲ್ಲ, ಏನಾಯ್ತು? ಅದಾ ಅವ್ರೇನೋ ಬರೋದಲ್ಲಂತೆ. ಹೌದಾ? ಅಪ್ಪ ದೇವ್ರೆ, ನನ್ನ ಮಾತಿನ ಕೇಳಿಸ್ಬಿಡ್ತಾ. ಬರಲಿರುತ್ತೆ, ಭಾಳ ಚಲೋ ಆಯ್ತು. ಅಪ್ಪ ದೇವ್ರೆ. ಆತು ಹೇಳ್ಬಿ, ಹೋಗ್ಬಾ ಹೋಗು. ತಂಗಿ ಇವತ್ತು ಬರೋದಿಲ್ಲ ಅಂದಾರ ಬಿ, ನಾಳೆ ಬರ್ತಾರಂತೆ. ಅವ್ರಿಗೇನ ಅದೇನೋ ಏನೋ ಆಫೀಸ್ನಾಗ ಸುಟ್ಟಿರ್ಲಿಲ್ಲಂತ, ಅದಕ್ಕೆ ನಾಳೆ ಬರ್ತಾರಂತ ಐತ್ಯಾರ. ಅಂದ್ರೆ ದೇವರು ನಾ ಬೇಡ್ಕೊಂಡಿದ್ದು ಕೊಡಲಿಲ್ಲನ. ಆತು ಬಿಡು. ಹಾಳು ನನ್ನ ಮರು. ಯಾಕೆ ಬೇ, ಮತ್ತೇನು ಮರ್ತಿ? ಏನಿಲ್ಲ, ಅದು ಕರಂಡಿ ಗಡಿಗಿನ ನೀನು ಸಂಜಿನಾಗಿನ ಮ್ಯಾಳ್ಗಿ ಮ್ಯಾಗಿನ ತಂದಿದ್ನ ನಿಮ್ಮ ಅಪ್ಪಗೆ ಹಚ್ಚಾಕಂತ. ಹೊಳ್ಳಿ ಮ್ಯಾಳ್ಗಿ ಮ್ಯಾಗ ಇಡಾಕೆ ಹೋಗೋದ ಮರ್ತೇನೆ ನೋಡ ತಂಗಿ. ಒಟ್ಟು ಹೋಗಿ ಆ ಕರಂಡಿ ಗಡಿಗಿನ ಮ್ಯಾಳ್ಗಿ ಮ್ಯಾಗಿಟ್ಟು ಬರ್ತೀಯ? ಆತು, ಇಟ್ಟು ಬರ್ತೀನಿ ತಗೋ. ಆತು, ಮನೆ ಕಡೆ ಹುಷಾರು. ನಾ ಶಿಲ್ಪಾನ ಕಳಿಸ್ತೀನಿ. ಬಾಗ್ಲ ಹಾಕೋ, ಒತ್ತು ಹಿತ್ಲಾಗ ಮುಂಚಿ ಕಡೆಗೆ ಒಟ್ಟು ಲಕ್ಷ ಇಡು. ಮೊಬೈಲ್ ತಿಕ್ಕೋ ಅಂತ ಕುಂದ್ರಬೇಡ, ಹೇಳಾಕತ್ತೀನಿ. ಕ್ವಾಣ್ಯಾಗ ಕುತ್ಕೊಂಡು ತಿಕ್ಕಾಕತ್ತಿ ಅಂದ್ರೆ ಮೊಬೈಲ್ನ, ನಿನಗೆ ಮಂದಿ ಮಕ್ಕಳು ಏನು ಲಕ್ಷ ಇರೋದಿಲ್ಲ. ಹಾಳೆ ದಿಲ್ ಪಟ್ನೆ ಆದ್ರೆ ನಿಮ್ಮ ಮೊಬೈಲ್ದಾಗ ಇರ್ತೀರಿ ನೀವು. ಬೇ ಹೇಳ್ದಿಲ್ಲ, ಸುಮ್ ಹೋಗಿ ತಲೆ ತಿನ್ಬೇಡ. ನನ್ನ ಮಾತಂದ್ರೆ ತಲೆ ತಿನ್ನಂಗೆ ಆಕತ್ ನಿಮ್ಗೆ. ಆತು, ನಾಳೆ ನಿಮ್ಮ ಅನುಭವ ನೀವು ಉಣ್ತೀರಿ, ನಮ್ನೇನು ಮಾಡ್ತೀರಿ? ಹೊಕ್ಕೇನ ಇನ್ನು ಮಕ್ಳು ಹೆಂತವ ಏನು ಒಟ್ಟ ನಮ್ಮ ಮಾತಾ ಕೇಳೋದಿಲ್ಲ. ಏನಂತ ಹಡ್ದೇವೆ ಏನು ನಾವು? ನಮ್ಮ ಮನೆಯಾಗಿದ್ರೆ ಮಳೆ ಬಂದು ನಿಂತಂಗೆ ಆಕೈತಿ. ಹೋದ್ಲ ಅವಶ್ಯಕ ಫೋನ್ ಹಚ್ಚನ. ಮೊಬೈಲ್ ಇಲ್ಲೇ ಇಟ್ಟಿದ್ದೆ. ಇಲ್ಲ ಐತಿ. ರಿಂಗ್ ಮಾಡಾಕತ್ತೈತಿ. ಇವು ಇಷ್ಟೊತ್ತು ಮಾಡ್ತಾನೆ ಫೋನ್ ತೆಗ್ಯಾಕ. ಎಲ್ಲರೂ ಹೋಗಿರ್ತಾನೆ. ಏನಾದ್ರು ಒಂದು ಎಮರ್ಜೆನ್ಸಿ ಸುದ್ದಿ ಹೇಳ್ಬೇಕಂದಾಗ ಒಟ್ಟ ತೆಗೆದಲ್ಲ ಫೋನ್. ಅವ್ರು ಇವ ಮಾಡಿದಾಗ ನಾ ಪಟಕ್ಕನ್ನ ತೆಗಿಬೇಕು. ಕೈಯಾಗ ಮೊಬೈಲ್ ಹಿಡ್ಕೊಂಡಿರ್ಬೇಕು. ಒಂದರ ಹಿಂಗೆ ಹಾಕಬೇಕು. ಹಲೋ ಹಲೋ, ನಾನು ಅಪ್ಸರ. ಚೆನ್ನಿ ಗೊತ್ತಾಯ್ತು, ಹೇಳಲೆ. ಅದು ಅದೇನದು? ಅದು ನಮಸ್ಕಾರ ರೀ ಎಲ್ಲರಿಗೂ. ಮತ್ತೊಮ್ಮೆ ಹೇಳಾಕತ್ತೀನಿ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಮತ್ತೆ ಮುಂದಿನ ಎಪಿಸೋಡ್ನಾಗ ಸಿಗ್ತೀನಿ. ನಾಳೆ ಎಪಿಸೋಡ್ನಾಗ ಈ ಅಪ್ಸರ ಮತ್ತು ಅಭಿಷೇಕ್ ಏನು ಮಾತಾಡ್ತಾರ, ಎಲ್ಲಿಗೆ ಹೋಗ್ತಾರ, ಈಕಿದು ಯಾಕೆ ನೋಡಕ್ಕೆ ಬರೋದು ಕ್ಯಾನ್ಸಲ್ ಆತ, ಅದೆಲ್ಲ ಅದನ್ನು ನಾಳೆ ಎಪಿಸೋಡ್ನಾಗ ತೋರಿಸ್ತೀನಿ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಹೆಚ್ಚೆಚ್ಚು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ವಿಡಿಯೋಗೆ ಹೆಚ್ಚೆಚ್ಚು ಮಂದಿ ಲೈಕ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಕಮೆಂಟನ್ನು ಮಾಡಿರಿ, ಶೇರನ್ನು ಮಾಡಿರಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಹೋಗಿ ಬರ್ರಿ, ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.